ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 145 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ಮದುವೆ ಹುಡುಗನ ಥರ ರೆಡಿಯಾಗಿರ್ತಾನೆ. ಡಿನ್ನರ್ಗೆ ಈವೆಂಟ್ ರೆಡಿ ಮಾಡ್ಕೊಂಡಿರ್ತಾರೆ. ವ್ಯಾಲೆಂಟೈನ್ಸ್ ಡೇ ಮುಗಿದಿರುತ್ತೆ, ಬಟ್ ಚಂದನಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳಿಸ್ಬಿಟ್ಟು ಇವೆಂಟ್ ರೆಡಿ ಮಾಡಿಸ್ಕೊಂಡಿರ್ತಾನೆ ಸ್ಪೆಷಲ್ಲಾಗಿ ನೈಟ್ ಡಿನ್ನರ್ಗೆ. ಅಷ್ಟೊತ್ತಿಗೆ ಚಂದನ ಬಂದು ಕೇಳ್ತಾಳೆ, ಏನು ಹರಿ ಮದುಮಗನ ಥರ ರೆಡಿ ಆಗಿಬಿಟ್ಟಿದ್ದೀರಲ್ಲ, ಏನು ಸ್ಪೆಷಲ್ಲು, ಏನಾದರೂ ಹೀರೋ ಆಗೋಕ್ಕೆ ಚಾನ್ಸ್ ಸಿಗ್ತಾ ಹೇಗೆ ಅಂತ ಅಂದಾಗ ಇವನಿಗೆ ಮತ್ತಷ್ಟು ಖುಷಿ ಆಗುತ್ತೆ. ಅಷ್ಟೊತ್ತಿಗೆ ಏನಾದರೂ ಹೇಳಬೇಕು ಅನ್ನೋಷ್ಟರಲ್ಲಿ ಮೈನೇ ಹೇಳಿದ್ದು, ರೆಡಿಯಾಗು ಈ ಥರ, ಅದಕ್ಕೇನೋ ಚೆನ್ನಾಗಿ ರೆಡಿ ಆಗ್ತಾರೆ, ಒಬ್ರಿಗೊಬ್ರಿಗೆ ಖುಷಿ ಆಗುತ್ತೆ, ಎಲ್ಲರೂ ಹೋಗಿ ಡಿನ್ನರ್ ಮಾಡೋಣ ಅಂತ ಹೇಳಿದ್ದು ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಇವಳು ರೆಡಿ ಆಗಕ್ಕೆ ಹೋಗ್ತಾಳೆ. ಇನ್ನೆಲ್ಲರೂ ರೆಡಿಯಾಗಿ ಹೊರಗಡೆ ಅಲ್ಲಿ ರೆಡಿ ಮಾಡ್ಕೊಂಡಿರ್ತಾರಲ್ಲ ಈವೆಂಟ್ಗೆ, ಅಲ್ಲಿ ಹೋಗ್ತಾರೆ. ಚಂದನ ರೂಮ್ಗೆ ಹೋಗಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ. ಈ ಡೆಕೋರೇಷನ್ ಎಲ್ಲ ನೋಡಿ ಖುಷಿ ಆಗುತ್ತೆ, ಬಟ್ ಹಾಗೆ ಬೇಜಾರನೂ ಆಗುತ್ತೆ. ಇಷ್ಟೊಂದೆಷ್ಟು ವೇಸ್ಟ್ ಮಾಡಿಬಿಟ್ಟಿದ್ದೀರಲ್ಲ ಹರಿ, ಯಾಕೆ ಹೀಗೆ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಬರ್ತಾ ಅವಳನ್ನು ನೋಡಿ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಇವನಿಗೆ ಹರಿಗಂತೂ ತುಂಬ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅವನು ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದರೆ ಇವಳಿಗೆ ಅದು ಯಾವುದು ಲೆಕ್ಕಕ್ಕೆ ಇರಲ್ಲ. ಇವಳು ಹಾಗೆ ತಂದೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳ್ತಾ ಇರ್ತಾಳೆ. ಹೌದು, ಮೈ ಮತ್ತು ಕಂಠಿ ಅಣ್ಣಂದ್ರೆಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಹೌದಾ, ಬರ್ತಾರೆ ಅಂತ ಹೇಳ್ತಾನೆ. ಆವಾಗ ಅವ್ರು ಯಾಕೆ ಬಿಡಿ, ಬರಲಿ ನಿಧಾನಕ್ಕೆ, ನಾವಿಬ್ಬರು ಮಾತಾಡ್ಕೊಳೋಣ ಅಂತ ಹೇಳಿದಾಗ, ಯಾಕರಿ ನಾವಿಬ್ಬರು ಏನು ಮಾತಾಡೋದಿದೆ, ನೀವು ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ ಅಂತ ಅಂದಾಗ, ಹೌದು ಮತ್ತು ನೀವು ಬಂದಾಗಿಂದ ನಮ್ಮ ಮನೆ ಎಷ್ಟು ಚೆನ್ನಾಗಾಗಿದೆ, ನಮ್ಮ ಮನೆಗೆ ಒಂದು ಕಳೆನೇ ಬಂದಿದೆ, ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ರೂಪದಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅಯ್ಯೋ, ನಾನೇನು ಅಂಥ ದೊಡ್ಡದೇನು ಮಾಡಿಲ್ಲ, ಅಷ್ಟಕ್ಕೋಸ್ಕರ ಇಷ್ಟೊಂದು ಯಾಕೆ ಖರ್ಚು ಮಾಡಿ ಎಲ್ಲ ದುಡ್ಡು ವೇಸ್ಟ್ ಮಾಡಿದ್ದೀರಾ, ಮೊದಲು ಅದೇ ದುಡ್ಡಿದ್ದಿದ್ರೆ ನೀವು ಇನ್ನೊಂದು ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಆಗ್ತಾ ಇರಲಿಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಹಿ ಮತ್ತು ಕಂಠಿ ಕೇಳಿಸ್ಕೊಂಡು ಬುಕ್ಕೆ ಹಿಡ್ಕೊಂಬಂದಿರ್ತಾರೆ, ಅದನ್ನು ಬಿಸಾಕಿ ಹೋಗ್ಬಿಡ್ತಾರೆ. ನಾನು ಈ ಮನೇಲಿ ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ನನಗೋಸ್ಕರ ಎಷ್ಟೊಂದು ಖರ್ಚು ಮಾಡಿ ಎಷ್ಟೊಂದು ಇದು ಮಾಡಿದ್ದೀರಾ, ಮತ್ತು ಈ ಖರ್ಚೆಲ್ಲ ನಿಮಗೆ ಯಾಕೆ ಅಂತ ಅಂದಾಗ ಇವ್ರಿಗೆಲ್ಲ ಬೇಜಾರಾಗುತ್ತೆ. ಹಿಂದೆ ಸರ್ಕೊಂಡು ಹೋಗ್ಬಿಡ್ತಾರೆ. ಯಾರೋ ಇದ್ರಲ್ಲ ಅಂತ ಇವಳಿಗೆ ಡೌಟ್ ಬರುತ್ತೆ. ಕೆಳಗಡೆ ಇಳಿದು ನೋಡುತ್ತಾಳೆ. ಬನ್ನಿ ಅಣ್ಣ, ಯಾಕಣ್ಣ ಇಷ್ಟೊಂದು ಖರ್ಚು ಮಾಡಿದ್ದೀರಾ, ಇದು ನಿಮ್ಮ ಮದುವೆ ಮಾಡ್ಕೊಳ್ಳಿ ಫಸ್ಟು, ಆವಾಗಲೇ ನನಗೆ ಖುಷಿ ಆಗೋದು. ಹಾಗೆ ಮಹಿ, ನೀನು ಫಸ್ಟು ಓದಿ ಒಂದು ದೊಡ್ಡ ಕೆಲಸ ತಗೋ, ನಿಮ್ಮ ಅಣ್ಣಂದ್ರದ್ದು ಆಸೆ ಪೂರೈಸು, ಆವಾಗಲೇ ನಾನು ನಿನ್ನ ಹತ್ರ ಪಾರ್ಟಿ ಕೇಳ್ತೀನಿ. ಕಂಠಿಗೂ ಹೇಳ್ತಾಳೆ, ನೀವೊಂದು ಸ್ವಂತ ಗ್ಯಾರೇಜ್ ಓಪನ್ ಮಾಡಿ, ಹರಿಗೂ ಅಷ್ಟೇ, ನೀವೊಂದೇನಾದರೂ ಸ್ವಂತ ಬಿಸ್ನೆಸ್ ಓಪನ್ ಮಾಡಿ ಅಂತ ಬುದ್ಧಿವಾದ ಹೇಳ್ತಾಳೆ. ಅಣ್ಣ, ನಿಮಗೂ ಗೊತ್ತಾಗಲಿಲ್ವಾ ಅಂತ ಕೇಳ್ತಾಳೆ. ಹೌದಮ್ಮ, ಯಾಕೋ ಗೊತ್ತಾಗಲಿಲ್ಲ ಅಂತ ಅವನು ಹಾಗೆ ಸುಮ್ಮನೆ ಆಗಿಬಿಡ್ತಾನೆ. ಆಯ್ತಾಯಿತು, ಬನ್ನಿ, ಊಟಕ್ಕೆ ಕರೀತಾ ಇದ್ದಾರೆ, ಡಿನ್ನರ್ ಅರೇಂಜ್ ಮಾಡಿದಾರಲ್ಲ, ಊಟಕ್ಕೆ ಹೋಗ್ಬರೋಣ ಅಂತ ಹೋಗ್ತಾಳೆ. ಮುತ್ತುರಾಜನು ಹೋಗ್ತಾನೆ ಹಿಂದೆ. ಸರಿ, ನೀವು ಬಂದರೆ ಹೋಗೋಣ ಅಂತ ಅಂದಾಗ, ಆಯ್ತಾಯಿತು ನೀವು ಹೋಗಿರಿ ಇಬ್ಬರು, ನಾನು ಬರ್ತೀವಿ ಅಂತ ಮೂವರು ಇಲ್ಲೇ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ. ಹರಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇವರಿಬ್ಬರು ತಮ್ಮಂದರು ಸಮಾಧಾನ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಕಣ್ಣೋರ್ಸ್ಕೊಂಡು, ಅಯ್ಯೋ ನಾನು ಯಾಕೆ ಅಳ್ಳೋ, ಅವ್ರು ನೋಡಿ ನೀವೇ ಅಬ್ಸರ್ವ್ ಮಾಡಿದ್ರ, ಅವ್ರು ನಮ್ಮನೆ ಬಗ್ಗೆ ಎಷ್ಟು ಕಾಳಜಿ ಇದೆ, ನಮ್ಮೆಲ್ಲರ ಮೇಲೂ ಎಷ್ಟು ಪ್ರೀತಿ ಗೌರವ ತೋರಿಸ್ತಾರೆ ನೋಡಿ, ಅದರಿಂದನೇ ಗೊತ್ತಾಯಿತು ಅವರನ್ನು ನಮ್ಮನೆ ಬಿಟ್ಟು ಹೋಗೋದಿಲ್ಲ ಅಂತ. ಇದು ಖುಷಿ ಆಯಿತು ಬಿಟ್ರು ಅಂತ. ಹೌದು ಅಲ್ವಾ ಅಂತ ಕಂಠಿ ಮತ್ತು ಮಹಿ ಹೇಳ್ತಾರೆ. ಹೌದು, ಇನ್ನು ನಮ್ಮನೆ ಬಿಟ್ಟು ಹೋಗೋದಿಲ್ಲ ಗೊತ್ತಾಯಿತು ಅಂತ ಅಂದು, ಮುಂದೆ ಈ ಥರ ಎಲ್ಲ ಮಾಡೋಣ ಬಿಡು ಅಂತ ಖುಷಿ ಪಡ್ತಾರೆ. ಇನ್ನೇನು ಬೆಳಕರಿಯುತ್ತೆ, ಎಲ್ಲರೂ ರೆಡಿಯಾಗಿರ್ತಾರೆ. ಇನ್ನೇನು 2 ದಿನ ಟ್ರಿಪ್ ಮುಗೀತು. ಇನ್ನು 3ನೇ ದಿನಕ್ಕೆ ರೂಮ್ ವೆಕೇಟ್ ಮಾಡಿ ಹೋಗ್ತಾ ಇರ್ತಾರೆ. ದಾಸ್ ಫ್ಯಾಮಿಲಿ ಎಲ್ಲರೂ ಹೋಗ್ತಾರೆ. ಮಹಾಬಲ ಅವರು ಚಂದನ ನೋಡಿಬಿಟ್ಟು ಇನ್ನೇನು ಬೈಯಕ್ಕೆ ಹೋಗ್ತಾರೆ. ಅವ್ರ ಅಮ್ಮನೇ ಚೆನ್ನಾಗಿ ಬೈದು ಇನ್ನು ಹೊರಡ್ತಾರೆ ಎಲ್ಲರೂ. ಅವ್ರ ಅಣ್ಣನೂ ಅಷ್ಟೇ, ನೋಡು ನೀನು ನೆಕ್ಸ್ಟು ನಮ್ಮನೆ ಬಾಗಿಲಿಗೆ ಬಂದಿಲ್ಲ ಅಂದರೆ ನನ್ನ ಹೆಸರು ದಾಸೆ ಅಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಾನೆ.
ಇವಳಿಗೆ ಬೇಜಾರಾಗುತ್ತೆ ತುಂಬಾ ಚಂದನಗೆ. ಹಾಗೆ ಬೇಜಾರು ಪಡ್ಕೊಂಡು ಅಲ್ಲಿ ಹೋಗಿ ಕುತ್ಕೊತಾಳೆ. ಇದನ್ನೆಲ್ಲ ಹರಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಸ್ವೀಟ್ ತೊಗೊಳ್ಳಿ ಮೇಡಮ್ ಅಂತ ಕೊಡ್ತಾನೆ. ಈ ಟೈಮಲ್ಲಿ ಸ್ವೀಟ್ ತಿನ್ನೋದ ಅಂತ ಬೈತಾಳೆ. ಅಯ್ಯೋ ತಿನ್ನಿ, ಇದು ಫೇಮಸ್ ಸ್ವೀಟು ಅಂತ ಅಂದಾಗ ಅದು ಖಾರ ರೆಸಿಪಿ ಇರುತ್ತೆ. ಅಯ್ಯೋ ನೀವು ಮತ್ತು ಖಾರ ಅಂದರೆ ತಿನ್ನಲ್ಲ, ಸ್ವೀಟ್ ಅಂದರೆ ತಿನ್ನಲ್ಲ, ನಿಮ್ಮದು ಮೂಡು ಚೇಂಜ್ ಮಾಡಬೇಕು ಅಂತಲೇ ಈ ಥರ ಹೇಳಿದೆ. ಆಯಿತು, ನಿಮ್ಮ ಮೂಡ್ ಚೇಂಜ್ ಆಯ್ತಲ್ಲ, ಬನ್ನಿ ಹೊರಡೋಣ ಊರಿಗೆ ಅಂತ ಹೇಳ್ತಾನೆ ಹರಿ. ಇವರೆಲ್ಲರೂ ಪ್ಯಾಕ್ ಮಾಡ್ತಾ ಇರ್ತಾರೆ. ಇನ್ನೂ ಪ್ಯಾಕ್ ಆಗಿಲ್ವಾ ಅಂತ ಕೇಳ್ತಾಳೆ. ಮತ್ತು ನೀವು ಒಬ್ಬರೇ ಅದಕ್ಕೆ ಬೇಗ ಪ್ಯಾಕ್ ಮಾಡ್ಕೋತೀರಾ, ನಾವು ಇಷ್ಟೊಂದು ಬಟ್ಟೆ ಅಲ್ವಾ ಅಂತ ಪ್ಯಾಕ್ ಮಾಡ್ಕೊಳಕ್ಕೆ ಟೈಮ್ ಬೇಕು, ಆಯ್ತೀರಿ ಅಂತ ಇನ್ನು ಹೊರಡೋದೆ ಅಂತ ಹರಿ ಹೇಳ್ತಾನೆ. ಅಷ್ಟೊತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.